ಹಾಯ್ ಹೆಲೋ ನಮಸ್ಕಾರ ಏಜ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿಗೌಡ. ಇವಾಗ ಆಲ್ರೆಡಿ ನೀವು ತಮ್ಬ್ಲೈನಲ್ಲಿ ನೋಡಿರ್ತೀರ, ಒಂದು ಫೋಟೋಶೂಟ್ ವ್ಲಾಗ್ ಜೊತೆ ಬಂದಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಫಸ್ಟು ಒಂದು ಚಾಪೆ ಹಾಕಿ ಅದಾದಮೇಲೆ ಒಂದು ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಒಂದು ವೈಟ್ ಕಲರ್ ಪಂಚೆನ ಹಾಕಿದ್ದೆ. ಬಟ್ ಅದು ಪಂಚೆ ಕೆಳಗಡೆ ಆಡಿಸಿದ್ನಲ್ಲ ಬೆಡ್ಶೀಟು, ಅದು ಹಾಗೆ ಕಾಣಿಸ್ತಿತ್ತು ಅಂದ್ಬಿಟ್ಟು ಮತ್ತೆ ಇನ್ನೂ ಒಂದು ಪಂಚೆನ ಆರಿಸ್ಕೊತಿದ್ದೀನಿ ಫುಲ್ ವೈಟಾಗಿ ಕಾಣಿಸ್ಲಿ ಅಂತ. ಅದಾದಮೇಲೆ ನಾನು ಯಾವ ಥೀಮಲ್ಲಿ ಫೋಟೋಶೂಟ್ ಮಾಡ್ತಿದ್ದೀನಿ ಅಂದರೆ ರೈತ ಅನ್ನೋ ಥೀಮಲ್ಲಿ. ಏನಕ್ಕೆ ರೈತ ಅನ್ನೋ ಥೀಮಲ್ಲಿ ಮಾಡ್ತಿದ್ದೀನಿ ಅಂದರೆ, ನಿಮ್ಗೆಲ್ರಿಗೂ ಗೊತ್ತು ಇವಾಗ ಹಳ್ಳಿ ಕಡೆ ಎಲ್ಲ ರಾಗಿನ ಬಿತ್ತುತ್ತಿದ್ದಾರೆ. ಇದು ರಾಗಿ ಬಿತ್ತನೆ ಮಾಡೋ ಟೈಮು. ಹಾಗಾಗಿ ಇದೇ ತಿಂಗಳಲ್ಲಿ ನಮ್ಮ ಮನೇಲೂ ಕೂಡ ರಾಗಿನ ಹಾಕಿದ್ರು. ಅದೊಂದು ಮೆಮೊರಿಗಿರಲಿ ಅಂತ ಹೇಳ್ಬಿಟ್ಟು ಅದೇ ಥೀಮಲ್ಲಿ ಫೋಟೋಶೂಟ್ನ ಮಾಡ್ತಿದ್ದೀನಿ. ಫೋಟೋಶೂಟ್ ಮಾತ್ರ ನಿಜ ತುಂಬ ಚೆನ್ನಾಗಿ ಬಂದಿತ್ತು. ಯಾವಾಗಲೂ ಅಷ್ಟೇ ಫೋಟೋಶೂಟ್ ಮಾಡೋ ಟೈಮ್ಗೆ ನನ್ನ ಮಗಳು ಮಲ್ಕೊಬಿಡೋಳು. ಬಟ್ ಈ ಸಲ ಹಾಗಾಗಲಿಲ್ಲ. ಯಾಕೆಂದರೆ ಮುಂಚೆನೇ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ನಿದ್ದೆ ಮಾಡೋಕ್ಕೆ ಬಿಟ್ಟಿದ್ವಿ. ಅವಳು ನಿದ್ದೆ ಎಲ್ಲ ಆದಮೇಲೆ ಫೋಟೋಶೂಟ್ ಮಾಡಿದ್ದು. ಬಟ್ ಇದನ್ನು ರೆಡಿ ಮಾಡೋಕ್ಕೆ ಮಿನಿಮಮ್ ಅಂದರೂ ನಂಗೊಂದು 40 ಮಿನಿಟ್ಸ್ ಟೈಮ್ ತೊಗೋತು. ಯಾಕಂತ ಅಂದರೆ ಆ ರಾಗಿಲಿ ಅದು ಬರೆಯೋದೆಲ್ಲ ಸ್ವಲ್ಪ ಕಷ್ಟ, ಸಣ್ಣಗಿರುತ್ತಲ್ಲ ಕಾಳು, ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಅದು ಬಿಟ್ಟರೆ ಪರವಾಗಿಲ್ಲ, ಚೆನ್ನಾಗೇ ಬಂತು. ನೀವು ಹೇಳಿ ಹೇಗೆ ಬಂದಿದೆ ಅಂತ. ನಂಗೆ ಗೊತ್ತು ತುಂಬ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಓಕೆ, ಒಂದು ರೇಂಜಿಗೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸಲ್ಲಿ ಎಲ್ಲ. ಅದಾದಮೇಲೆ ನಾನಿಲ್ಲೊಂದು ಪುಟ್ಟು ಮನೆ ಥರ ಬರೀತಿದ್ದೀನಿ. ಅದರಲ್ಲಿ ಪಿ ಅಂತ ಬರ್ತಿದ್ದೆ, ಅದು ಪಿ ಸ್ಟಾರ್ಟಿಂಗ್ ಲೆಟರು ನನ್ನ ಮಗಳು ನೇಮು. ಅದಾದಮೇಲೆ ರೈತ ಅಂತ ಬರೆದು 5 ಮಂತ್ಸ್ ಅಂತ ಬರೆದಿದ್ದೆ. ಮತ್ತು ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಒಂದೆರಡು ಫೋಟೋನ ನಾನು ಆ್ಯಡ್ ಮಾಡ್ತೀನಿ, ನೋಡ್ಬೋದು. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದಾದಮೇಲೆ ಮತ್ತೆ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಮತ್ತೆ ವೀಡಿಯೋಸಲ್ಲಿ ಸಿಗ್ತಿರ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಲೈಕ್ ಮಾಡಬೇಕು. ಆವಾಗ ವಿಡಿಯೋ ಮಾಡೋಕ್ಕೆ ಒಂದು ಜೋಶ್ ಅನ್ನೋದಿರುತ್ತೆ. ಇಲ್ಲ ಅಂದರೆ ನಿಜವಾಗ್ಲೂ ಏನೋ ಒಂಥರ ಅನಿಸುತ್ತೆ, ಯಾರು ಮಾಡ್ತಾರೆ, ಹೇಗಿದ್ರೂ ವ್ಯೂಸ್ ಬರಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದಾದಮೇಲೆ ಎಲ್ಲ ಫೋಟೋಶೂಟ್ ಎಲ್ಲ ಮುಗೀತು. ಇಲ್ಲಿ ನಾನು ಸ್ವಲ್ಪ ಡಿಸೈನ್ಗೆ ಅಂತ ಅಂದ್ಬಿಟ್ಟು ಇದು ಜೋಳ ಬರುತ್ತಲ್ಲ, ಅದ್ರ ಕಡ್ಡಿನ ಕಟ್ ಮಾಡ್ಕೊಬಂದು ಇಟ್ಟಿದ್ದೋ, ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅದರಲ್ಲಿ. ಅದನ್ನು ಪಾಪು ಕೈಗೆಲ್ಲ ಕೊಟ್ಬಿಟ್ಟು ಫೋಟೋ ತೆಗೆಸೋ, ಅದು ಸಕ್ಕತ್ತಾಗಿ ಬಂದಿತ್ತು. ಫೋಟೋಶೂಟ್ ಮಾಡೋಕ್ಕೆ ರೆಡಿ ಮಾಡೋದಕ್ಕಿಂತ ಅದೆಲ್ಲ ಆದಮೇಲೆ ಎತ್ತಿಡೋದು ಇನ್ನೂ ಕಷ್ಟನೇ. ಆದರೆ ನಮ್ಮನೇಲಿ ರೆಡಿ ಮಾಡೋದಷ್ಟೇ ನನ್ನ ಕೆಲಸ, ಎತ್ತಿಡೋದೆಲ್ಲ ನಮ್ಮಮ್ಮ ಮಾಡ್ಕೋತಾರೆ. ಅದಕ್ಕೆ ಅಲ್ವಾ ಅಮ್ಮ ಅನ್ನೋದು, ಅಷ್ಟೇ. ಅದಾದಮೇಲೆ ನೋಡ್ತಿರ್ಬೋದು ಫೋಟೋಸ್ದೆಲ್ಲ ರೆಡಿ ಮಾಡಿದ್ದೀನಿ. ರೆಡಿ ಮಾಡಿ ಆಮೇಲೆ ಪಾಪುಗೆ ರೆಡಿ ಮಾಡೋಕ್ಕೆ ಹೋದೆ. ಅವಳಿಗೆ ಪಂಚೆ ಹಾಕೋಷ್ಟರಲ್ಲಿ ಒಂದು ದೊಡ್ಡ ಸಾಹಸನೇ ಆಯಿತು ಅಂತ ಹೇಳ್ಬೋದು. ಯಾಕಂತಂದರೆ ಮಕ್ಕಳು ನಿಮಗೆ ಗೊತ್ತು, ಆರಾಮಾಗಿ ಏನೋ ಒಂದು ರೆಡಿ ಮಾಡ್ತವ್ರೆ ಅಂತ ಕುತ್ಕೊಳ್ಳೋದಂತೂ ಇರಲ್ಲ. ಹಾಗಾಗಿ ಒಂದು 2-3 ಸರಿ ಪಂಚೆ ತೆಗೆದು ಹಾಕಿ ಸಾಕಾಯಿತು. ಅದಾದಮೇಲೆ ಒಂಥರ ಆಗ್ತಾ, ಅದು ಸ್ವಲ್ಪ ಪಂಚೆ ದೊಡ್ಡ ಇರೋದ್ರಿಂದ ಕಟ್ ಮಾಡೋಕ್ಕೂ ಆಗೋಲ್ಲ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ದಪ್ಪ ಕಾಣಿಸ್ತಿತ್ತು ಅಂದ್ಬಿಟ್ಟು ಮತ್ತೆ ಚೇಂಜ್ ಮಾಡಿದೆ. ಬಟ್ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಇದಕ್ಕೆ ಫೋಟೋಶೂಟ್ಗೆ ನಾನು ಫುಲ್ ವೈಟ್ ಶರ್ಟ್ ಎಲ್ಲ ತರಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಏನೂ ತರ್ಸೋಕ್ಕಾಗಲಿಲ್ಲ. ಅವತ್ತು ನನ್ನ ಫ್ರೆಂಡು ರಾಮನಗರ ಹೋಗೋದಿತ್ತು, ಬಟ್ ಅವಳು ಹೋಗಲಿಲ್ಲ. ಹಾಗಾಗಿ ಏನೂ ತರಿಸ್ಲಿಲ್ಲ. ಮನೇಲೇ ಏನಿರುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಈ ಸರಿ ಫೋಟೋಶೂಟ್ ಮಾಡ್ತಿರೋದು. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು. ಅದರಲ್ಲೂ ಅವಳಿಗೆ ಇವಾಗೆಲ್ಲ ಗೊತ್ತು ಏನೇನು ನಡೀತಿರುತ್ತೆ ಅಂತ ಬೇಗ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿರ್ತಾರೆ ಮಕ್ಕಳು ಈ ಸ್ಟೇಜಲ್ಲಿ. ಹಾಗಾಗಿ ಅವಳು ಫುಲ್ ಜೋಶಲ್ಲಿ ನಗ್ನಗ್ತಾ ಚೆನ್ನಾಗೇ ಇದ್ಲು. ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಫುಲ್ ನಗ್ತಿದ್ಲು, ಚೆನ್ನಾಗಿತ್ತು. ಆಮೇಲೆ ತಲೆಗೆ ಆ ವೈಟ್ ಕಲರ್ ಬಂದು ನನ್ನ ವೇಲದು, ಅದನ್ನು ಕಟ್ಟಿದ್ವಿ. ಚೆನ್ನಾಗಿ ಫೋಟೋಸ್ ಬಂದಿತ್ತು. ಫೋಟೋಶೂಟ್ ಎಲ್ಲ ಮಾಡಿ ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡಿದೆ. ಬಟ್ ಈ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ, ಅದಾದಮೇಲೆ ನೈಟ್ ಎಂಡ್ ಮಾಡಿದೆ. ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಇಷ್ಟ ಆದರೆ ಲೈಕ್ನ ಮಾಡೋದನ್ನ ಮರಿಬೇಡಿ. ಪದೇ ಕೇಳ್ತಿದ್ದೀನಿ ಅಂತ ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಮಾರ್ನಿಂಗ್ ವ್ಲಾಗ್ನೇ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಎಂಡ್ ಮಾಡಿರಲಿಲ್ಲ. ಇವಾಗ ನಾನು ಮುದ್ದೆನ ಮಾಡ್ತಿದ್ದೀನಿ.
ಏನಕ್ಕೆ ಇವಾಗ ನಾನು ಮುದ್ದೆ ಮಾಡ್ತಿದ್ದೀನಿ ಅಂತ ಅಂದರೆ ನಮ್ಮಮ್ಮನ ಕೈ ಸ್ವಲ್ಪ ಬೊಬ್ಬೆ ಬಂದಿದೆ, ಹಾಗಾಗಿ ಬಿಸಿ ಮುಟ್ಟಿದ್ರೆ ಸಿಕ್ಕಾಪಟ್ಟೆ ಉರಿಯುತ್ತಲ್ವ, ಹಾಗಾಗಿ ನಾನೇ ಮುದ್ದೆ ಮಾಡ್ಕೊಡ್ತಿದ್ದೀನಿ. ಇದು ನಮ್ಮ ಮನೆಯ ಅಡಿಗೆ ಮನೆ, ಆದರೆ ನಾನು ಕಿಚನ್ ಟೂರ್ ಎಲ್ಲ ಮಾಡಲ್ಲ, ಯಾಕಂದರೆ ಏನೂ ಆರ್ಗನೈಸ್ ಮಾಡಿ ಇಲ್ಲ, ಅದು ಹೇಗೆ ಬೇಕು ಹಾಗಾಗಿ ಬಿದ್ದಿದೆ. ಮುಂದೊಂದು ದಿನ ನೋಡೋಣ, ಆದರೆ ಮಾಡೋಣ ಅಲ್ವಾ. ಇವಾಗೆಲ್ಲ ಯೂಟ್ಯೂಬ್ ಶುರುವಾಗಿರೋದು, ಮುಂದೆ ಪಕ್ಕ ಮಾಡ್ತೀನಿ. ಬನ್ನಿ ಇವಾಗ ನಿಮಗೆ ಕ್ವಿಕ್ಕಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಲ್ರಿಗೂ ಬರುತ್ತೆ, ಆದರೆ ಸುಮ್ಮನೆ ಹಾಗೆ. ಇಲ್ಲಿ ಮುದ್ದೆ ಮಾಡೋಕ್ಕೆ ಬೇರೆ ಪಾತ್ರೆಗಳಿರುತ್ತೆ, ಮೀನ್ಸ್ ತಪ್ಪಲೆಗಳಿರುತ್ತೆ, ಆದರೆ ನಾನು ನಾರ್ಮಲ್ ಬೋಸಿಗೆ ಮಾಡ್ತಾಯಿದ್ದೀನಿ. ಮುದ್ದೆ ತಪ್ಪಲೆಯಲ್ಲಿ ಮಾಡೋದಕ್ಕಿಂತ ಇದು ಬೆಸ್ಟು ಅನಿಸುತ್ತೆ ನನಗೆ, ಹಾಗಾಗಿ ಅಷ್ಟೇ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು 2 ದೊಡ್ಡ ಮುದ್ದೆ, 1 ಸಣ್ಣ ಮುದ್ದೆ ಮಾಡ್ಬೋದು ಆರಾಮಾಗಿ, ಆಗುತ್ತೆ ಅಷ್ಟು. ಇವಾಗ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಇದನ್ನು, ಇವಾಗ ಅದು ಕುದೀತಾ ಇದೆಯಲ್ಲ, ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮುದ್ದೆ ಕುದಿ ಇಕ್ಕಿದ್ದೀನಿ. ನೀವು ಕೇಳ್ಬೋದು ಮುದ್ದೆ ಕೋಲಿಲ್ವಾ, ಹಳ್ಳಿಲಿದ್ದೀರಾ ಅಂತ. ನಿಜ ಇದೆ, ಆದರೆ ಇದರಲ್ಲಿ ಸ್ವಲ್ಪ ಏನೋ ಈಸಿ ಅನಿಸುತ್ತೆ ನನಗೆ ಅಷ್ಟೇ. ಮುದ್ದೆ ಕೋಲಲ್ಲಿ ಮಾಡೋದು ಈಸಿನೇ, ಆದರೆ ಈ ಪಾತ್ರೆಗೆ ಇದೇ ಬೆಸ್ಟ್ ಅನಿಸುತ್ತೆ, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಅದು ಚೆನ್ನಾಗಿ ಬೇಯಬೇಕು, ಬೆಂದ ಮೇಲೆ ತಿರ್ಕೊಳ್ಳೋಣ. ಮುದ್ದೆ ರೆಡಿ ಆಯಿತು. ಇದನ್ನು ಮುದ್ದೆ ಕಟ್ಟಿದ್ರೆ ಮುಗೀತು. ಈ ವಿಡಿಯೋ ಏನು ನಾನು ಅಂದರೆ ತೋರಿಸ್ಬೇಕು ರೆಸಿಪಿ ಅಂತ ಮಾಡಿದ್ದೆಲ್ಲ, ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿದ್ದಷ್ಟೇ. ವ್ಲಾಗ್ ಎಂಡ್ ಆಗಿರಲಿಲ್ವಲ್ಲ, ಹಾಗಾಗಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ.